ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ಮನೇನ ಪ್ರೊಟೆಕ್ಟ್ ಮಾಡೋದಕ್ಕೆ ಬ್ಯಾಲೆನ್ಸಿ PVC ಬ್ಲಿಂಡ್ಸ್ನ ಹಾಕಿಸ್ಕೊತಾ ಇದ್ದೀವಿ. ಇದನ್ನ ಹಾಕ್ಸೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಗಾಳಿ, ಮಳೆ, ಬಿಸಿಲು, ಧೂಳು ಎಲ್ಲನೂ ಕೂಡ ಅವಾಯ್ಡ್ ಮಾಡುತ್ತೆ. ಹಾಗೆ ತುಂಬ ದಿನ ಬಾಳಿಕೆನೂ ಕೂಡ ಬರುತ್ತೆ. ಹಾಗೆ ಮನೇನೂ ಕೂಡ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. 7 ರಿಂದ 8 ವರ್ಷ ಇದು ಬಾಳಿಕೆ ಬರುತ್ತೆ. ಹಾಗೆ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ, 4 ಕಲರ್ಸು. ನಿಮ್ಮ ಮನೆಗೆ ಯಾವ ಸೂಟ್ ಆಗುತ್ತೆ ಆ ಕಲರ್ಸ್ನ ಹಾಕಿಸ್ಕೋಬಹುದು. ನಾವು ಫಸ್ಟ್ ಒಂದ್ಸಲ ಹಾಕಿಸ್ಕೊಂಡಿದ್ವಿ, ಮತ್ತೆ ಬೇಕಿತ್ತು ಅಂತೇಳಿ ಮತ್ತೆ ಹಾಕಿಸ್ಕೊತಾ ಇದೀವಿ. ಮೊದಲು ಹಾಕಿಸ್ಕೊಂಡಿದ್ದು ಅಷ್ಟೇ ತುಂಬಾ ಚೆನ್ನಾಗಿ ಬಾಳಿಕೆ ಬಂದಿದೆ, ಹಾಗಾಗಿ ಮತ್ತೆ ಹಾಕಿಸ್ಕೊತಾ ಇದೀವಿ. ನೀವೇನಾದ್ರೂ ಹಾಕಿಸ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೇನ ಪ್ರೊಟೆಕ್ಟಿವ್ ಆಗಿ ಇನ್ನೂ ಚೆನ್ನಾಗಿ ಸೇಫ್ ಆಗಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಗಾಳಿ, ಮಳೆ, ಬಿಸಿಲು ಎಲ್ಲ ಅವಾಯ್ಡ್ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ PVC ಬ್ಲಿಂಡ್ಸ್ನ ಹಾಕಿಸ್ಕೋಬಿಡಿ. ತುಂಬಾ ಚೆನ್ನಾಗಿ ಬಾಳಿಕೆನೂ ಕೂಡ ಬರುತ್ತೆ, ಮನೇನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಧೂಳು ಕೂಡ ಅವಾಯ್ಡ್ ಆಗುತ್ತೆ. ನಿಮ್ಮ ಮನೆಗೆ ಏನಾದ್ರೂ ಹಾಕಿಸ್ಕೋಬೇಕು ಅಂತ ಹುಡುಕ್ತಾ ಇದ್ರೆ ಈ ರೀತಿ ಸ್ಕ್ರೀನ್ನ ನಾನು ಇವ್ರ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನೀವು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಹಾಕಿಸ್ಕೊಳ್ಳಿ. ನೀವು ಎಲ್ಲಿರ್ತೀರ ಅಲ್ಲೇ ಬಂದು ಹಾಕೊಡ್ತಾರೆ. ಅಡ್ರೆಸ್ನ ಕರೆಕ್ಟಾಗಿ ಹೇಳಿ, ಒಂದು ಕಾಲ್ ಮಾಡಿದ್ರೆ ಸಾಕು, ನಿಮ್ಮ ಮನೆ ಮುಂದೆನೇ ಬಂದು ಹಾಕೊಡ್ತಾರೆ. ಪ್ರತಿಯೊಂದು ಐಟಮ್ಸ್ನ ಇವರೇ ತೊಗೊಂಡು ಬಂದಿರ್ತಾರೆ. ಡ್ರಿಲ್ಲಿಂಗ್ ಮಿಷಿನ್ ಆಗಿರ್ಬೋದು, ಲ್ಯಾಡರ್ ಆಗಿರ್ಬೋದು, ಸ್ಕ್ರೂಗಳಾಗಿರ್ಬೋದು, ಪ್ರತಿಯೊಂದು ಇವರೇ ತೊಗೊಂಡು ಬಂದಿರ್ತಾರೆ. ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಅವರೇ ಬಂದು ಸ್ಕ್ವೇರ್ ಫೀಟ್ನೆಲ್ಲ ಅಳತೆ ಮಾಡಿ ಹಾಕೊಡ್ತಾರೆ. ನಾನು ಇವಾಗ ತೋರಿಸ್ತಾ ಇರುವಂಥ ಪ್ಲಿಂಟ್ಸು ನಾವು ಫಸ್ಟೇ ಹಾಕಿಸ್ಕೊಂಡಿದ್ದು. ಮಕ್ಕಳೆಲ್ಲ ಎಳೆದು ಸ್ವಲ್ಪ ದಾರನೆಲ್ಲ ಲೂಸ್ ಮಾಡಿಬಿಟ್ಟಿದ್ರು, ಸೊ ಆಗ್ತಾನೆ ಇರಲಿಲ್ಲ. ಹಂಗಾಗಿ ಇವರು ಸ್ವಲ್ಪ ರೆಡಿ ಮಾಡ್ಕೊಂಡು ಮತ್ತೆ ಎಲ್ಲ ಬಿಚ್ಚಿ ಅದನ್ನ ಸ್ವಲ್ಪ ದಾರನೆಲ್ಲ ಹೊಸ್ದಾಗಿ ಮಾಡ್ತಾ ಇದ್ದಾರೆ. ಹಾಗೆ ಸೇಫ್ಟಿಗೆ ಅಂತೇಳಿ ಸ್ವಲ್ಪ ಸೇಫ್ಟಿದು ಟೇಪು ಕೂಡ ಹಾಕೊಟ್ಟಿದ್ದಾರೆ. ಅಂದರೆ ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕಾಗುತ್ತೆ. ಒಂದು ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಹೇಳಿದೆ ಅಲ್ವಾ. ಇನ್ನೂ ಏನಾದರೂ ನೀವು ಸೇಫ್ಟಿಯಾಗಿ ಸ್ವಲ್ಪ ಸೈಡಲ್ಲೆಲ್ಲ ಇನ್ನೂ ಚೆನ್ನಾಗಿ ಪ್ರೊಟೆಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಬ್ಲಿಂಡ್ಸು ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ 20 ರೂಪೀಸ್. ಅಂದರೆ 120 ರೂಪೀಸ್ ಆಗುತ್ತೆ. ನಿಜವಾಗ್ಲೂ ಇದು ಎಷ್ಟು ಸೇಫ್ಟಿ ಆಗಿರುತ್ತೆ ಅಂತ ಹೇಳಿದ್ರೆ ಯಾವುದೇ ಥರ ಡಸ್ಟ್ ಮನೆ ಒಳಗಡೆ ಬರಲ್ಲ. ಹಾಗೆ ಬಿಸಿಲು, ಗಾಳಿ, ಮಳೆ ಬಂದ್ರೂ ಕೂಡ ಅವಾಯ್ಡ್ ಆಗುತ್ತೆ. ಕೆಲವರು ನಾನು ಲಾಸ್ಟ್ ವಿಡಿಯೋ ಹಾಕಿದಾಗ ಬೆಳಕು ಬರಲ್ವಾ ಇದರಲ್ಲಿ ಅಂತ ಕೇಳ್ತಾ ಇದ್ರಿ. ಇದರಲ್ಲಿ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ. ಗಾಳಿ, ಮಳೆ, ಬಿಸಿಲು ಮತ್ತು ಧೂಳು ಅವಾಯ್ಡ್ ಆಗೋದಲ್ಲದೆ ಬೆಳಕು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಏನಾದರೂ ನಮಗೆ ಫುಲ್ ಗಾಳಿ ಏನಾದರೂ ಬೇಕು ಅಂತ ಹೇಳಿದ್ರೆ ಈ ರೀತಿ ರೋಲ್ ಮಾಡಿ ಎಳ್ಕೊಬೋದು. ಮೇಲ್ಗಡೆ ಲಾಕ್ ಮಾಡೋ ಅಂಥ ಸಿಸ್ಟಮ್ ಇರುತ್ತೆ, ಸೊ ಅದನ್ನು ಲಾಕ್ ಮಾಡ್ಕೋಬೋದು. ಏನಾದರೂ ತುಂಬ ಜಾಸ್ತಿ ಬಿಸಿಲು ಬೀಳ್ತಾ ಇದೆ ಅಥವಾ ಏನಾದರೂ ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಕೆಳಗಡೆನೂ ಕೂಡ ಬಿಟ್ಕೋಬೋದು. ತುಂಬಾ ಬೆನಿಫಿಟ್ಸ್ ಅಲ್ವಾ, ಇದು ತುಂಬ ಚೆನ್ನಾಗಿದೆ, ವರ್ತ್ ಅಂತಲೇ ಹೇಳ್ತೀನಿ. ಇನ್ನೊಂದು ಕಡೆ ಹಾಕ್ಸ್ಕೋಬೇಕು ಅಂತೇಳಿ ಇವಾಗ ಮತ್ತೆ ಅಳತೆ ಮಾಡಿ ಹಾಕ್ತಾ ಇದ್ದಾರೆ ವಸ್ತು. ಇದು ಸ್ವಲ್ಪ ಕಿಟಕಿ ಕಡೆ ಬೇಕಿತ್ತು ಅಂತೇಳಿ ಆ ಕಡೆ ಸೈಡ್ ಹಾಕಿಸ್ಕೊತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಎಲ್ಲ ಐಟಮ್ಗಳೆಲ್ಲ ಇಡ್ತಾ ಇದ್ವಿ, ಸಾಮಾನುಗಳೆಲ್ಲ ಇರ್ತಾ ಇತ್ತು. ಸೊ ಅದಕ್ಕೆ ಬಿಸಿಲು, ಮಳೆ ಎಲ್ಲ ಬೀಳ್ತಾ ಇತ್ತು. ಸೊ ಹಂಗಾಗಿ ಈ ರೀತಿದೊಂದು ಸ್ಕ್ರೀನ್ ಹಾಕಿಸ್ಕೊತಾ ಇದ್ದೀವಿ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಆಯ್ಕೆ ಮಾಡಿಕೊಂಡು ಹೇಳಿತ್ತು ಅಂತಂದರೆ ಅದನ್ನೇ ಇವರು ಹಾಕೊಡ್ತಾರೆ. ಲಾಸ್ಟ್ ಟೈಮ್ ಇವ್ರ ಹತ್ರನೇ ನಾವು ಹಾಕ್ಸಿದ್ದು, ತುಂಬ ಚೆನ್ನಾಗಿ ಬಾಳಿಕೆ ಬಂದಿತ್ತು. ಇವ್ರದ್ದು ವಿಡಿಯೋನು ಕೂಡ ಮಾಡಿ ಹಾಕಿದ್ದೆ. ಭಾಳಷ್ಟು ಜನ ಎಲ್ಲರೂ ಹಾಕಿಸ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ನನಗಂತೂ ತುಂಬ ಖುಷಿ ಆಯಿತು, ಯಾಕೆಂದರೆ ನಾವು ಹಾಕಿದ ವಿಡಿಯೋ ತುಂಬ ಚೆನ್ನಾಗಿ ವೈರಲ್ ಆಗಿ ಒಂದಷ್ಟು ಜನ ಹಾಕಿಸ್ಕೊಂಡಿದ್ದೀರಾ ಅಂತ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದೇ ಥರ ಮತ್ತೆ ಇನ್ನೊಂದಷ್ಟು ಜನಕ್ಕೆ ಗೊತ್ತಾಗಲಿ ಅಂತೇಳಿ ಮತ್ತೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಬೇಕು ಅಂತಂದರೆ ನಿಮಗೂ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿಕೊಂಡು ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ. ನೀವು ಎಲ್ಲಿರ್ತೀರ ಅಲ್ಲೇ ಬಂದು ಹಾಕ್ಕೊಡ್ತಾರೆ, ಟೆನ್ಷನ್ನೇ ಬೇಡ. ಎಲ್ಲ ಪ್ರತಿಯೊಂದು ಐಟಮ್ನ ಅವರೇ ತಂದುಬಿಟ್ಟಿರ್ತಾರೆ ಅಲ್ವಾ, ಸೊ ಯಾವುದೇ ರೀತಿ ಟೆನ್ಷನ್ ಇಲ್ಲ, ಅವರೇ ಬಂದು ಹಾಕ್ಕೊಡ್ತಾರೆ. ಸ್ಕ್ವೇರ್ ಫೀಟೆಲ್ಲ ಅಳತೆ ಮಾಡ್ಕೊಂಡು. ಹಾಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಪ್ರೊಟೆಕ್ಟಿವ್ ಆಗಿರಲಿ ಅಂತೇಳಿ ಹೊಸ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಟೇಪ್ ಕೂಡ ಅಲ್ಲೇ ಅಂಟಿಸ್ತಾ ಇದ್ದಾರೆ. ಮೇಲ್ಗಡೆ ಇನ್ನೊಂದು ಥರ ಗಮ್ ಇರುತ್ತೆ, ಅದನ್ನ ಅಂಟಿಸ್ಬಿಡ್ತು ಅಂದರೆ ಇನ್ನೂ ಸೇಫ್ಟಿ ಆಗಿರುತ್ತೆ. ಇದು ಸ್ಕ್ರೀನ್ ಇನ್ನೂ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇವ್ರದ್ದೇ ಒಂದು ವ್ಯಾನ್ ಇದೆ, ಸೊ ಅದರಲ್ಲಿ ತೊಗೊಂಡು ಬಂದು ಇವ್ರು ಹಾಕ್ಕೊಡ್ತಾರೆ. ನಿಜವಾಗ್ಲೂ ತುಂಬ ವರ್ತ್ ಇದೆ. ಯಾಕೆ ಅಂತಂದರೆ ಈ ರೀತಿ ಹಾಕಿಸ್ಕೊಂತು ಅಂದರೆ ಮನೇನೂ ತುಂಬ ಚೆನ್ನಾಗಿ ಇರುತ್ತೆ. ಹಾಗೆ ಏನಾದರೂ ಬಾಲ್ಕನಿ ಹತ್ರ ಮತ್ತು ವಿಂಡೋ ಹತ್ರ ಎಲ್ಲ ಹಾಕಿಸ್ಕೊಳ್ಳೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇನ್ನು ಮನೆ ಬಾಗಿಲು ಹತ್ರ ಹಾಕಿಸ್ಕೊಂಡು ಬಾಗಿಲು ಕೂಡ ಸೇಫ್ಟಿ ಆಗಿರುತ್ತೆ. ಇಲ್ಲಾಂತಂದರೆ ಬಾಗಿಲೆಲ್ಲ ಹಾಳಾಗಿಬಿಡುತ್ತೆ. ನಮ್ಮ ಮನೇಲೂ ಹಾಗೆ ಆಯಿತು. ನಾವು ಹೊಸ್ತು ಮನೆ ಕಟ್ಸಿರೋದು. ಸೊ ಏನಾಯಿತು ಅಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ಅಷ್ಟೊಂದು ಗೊತ್ತಾಗಲಿಲ್ಲ. ಫುಲ್ಲು ಮಳೆ ಬಿದ್ದು ಮತ್ತು ಬಿಸಿಲೆಲ್ಲ ಬಿದ್ದು ಬಾಗಿಲೆಲ್ಲ ಡೋರೆಲ್ಲ ಹಾಳಾಗೋಯಿತು. ಸೊ ಹಂಗಾಗಿ ಒಂದು ಬೇರೆ ಥರ ಸ್ಕ್ರೀನ್ ಹಾಕ್ಸ್ಕೊಂಡಿದ್ವಿ. ಅದೊಂಥರ ಚಾಪೆ ಥರ ಬರುತ್ತೆ ನೋಡಿ, ಗ್ರೀನ್ ಕಲರ್ಲಿ. ಸೊ ಆ ಥರದ್ದು ಹಾಕ್ಸ್ಕೊಂಡಿದ್ವಿ. ಅದು ಸಹ ಏನಷ್ಟೊಂದು ಬಾಳಿಕೆ ಬರಲಿಲ್ಲ, ಅದು ಹೋಗ್ಬಿಟ್ಟು. ಆದರೆ ಈ ರೀತಿ ಸ್ಕ್ರೀನ್ ಹಾಕ್ಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೆ ಮನೇನೂ ಕೂಡ ಲುಕ್ಕಾಗಿ ಕಾಣಿಸುತ್ತೆ. ಹಾಗಾಗಿ ಇವಾಗ ಡೋರ್ ಹತ್ರ ಹಾಕಿಸ್ಕೊತಾ ಇದ್ದೀವಿ. ಒಂದು ಹಾಕ್ಸ್ಕೊಂಡಿದ್ವಿ, ಮತ್ತು ಅದ್ರ ಪಕ್ಕದಲ್ಲೇ ಹಾಕಿಸ್ಕೊತಾ ಇರೋದು. ಸ್ವಲ್ಪ ಕಿಟಕಿ ಹತ್ರ ಎಲ್ಲ ಸ್ವಲ್ಪ ಸಾಮಾನೆಲ್ಲ ಇಡ್ತಾ ಇದ್ವಿ, ಐಟಮ್ಸ್ಗಳನ್ನ. ಸ್ವಲ್ಪ ಅದೆಲ್ಲ ಅವಾಯ್ಡ್ ಆಗುತ್ತೆ ಗಾಳಿ, ಮಳೆ ಬಿದ್ದರೆ ಅಂತೇಳಿ ಇದನ್ನು ಹಾಕಿಸ್ಕೊತಾ ಇದ್ದೀವಿ. ಫಸ್ಟು ಸ್ಕ್ವೇರ್ ಫೀಟೆಲ್ಲ ಅಳತೆ ಮಾಡ್ಕೊಬಿಡ್ತಾರೆ. ಅದಾದಮೇಲೆ ಈ ರೀತಿ ಫಿಕ್ಸ್ ಮಾಡಿಕೊಂಡು ಅಂದರೆ ಗೋಡೆಗೆ ಅಲ್ಲಿ ಡ್ರಿಲ್ಲಿಂಗ್ ಮಿಷಿನಿಂದ ಹೋಲ್ ಮಾಡಿ ಸ್ಕ್ರೂಗಳನ್ನೆಲ್ಲ ಹಾಕಿ ಹಾಕ್ಕೊಡ್ತಾರೆ.
ಲಾಸ್ಟ್ ಟೈಮ್ ವಿಡಿಯೋ ಹಾಕಿದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಅಂತ ಹೇಳಿದೆ ಅಲ್ವಾ. ಇವರು ಸಹ ತುಂಬ ಖುಷಿಪಟ್ಟರು. ಸೊ ನಿಮ್ಮಿಂದ ತುಂಬ ಜನ ಹಾಕಿಸ್ಕೊಂಡಿದ್ದಾರೆ ಅಕ್ಕ, ತುಂಬ ಥ್ಯಾಂಕ್ಸ್ ಅಂತಲೂ ಹೇಳಿದ್ರು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕೆಂದರೆ ನಾವು ಹಾಕಿದ ವಿಡಿಯೋ ಎಲ್ರಿಗೂ ವೈರಲ್ ಆಗಿ ಒಂದಷ್ಟು ಜನ ಹಾಕಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ಅಲ್ವಾ. ಸೊ ಹಾಗಾಗಿ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು. ನಿಮ್ಮಲ್ಲೂ ಯಾರಿಗಾರು ಹಾಕಿಸ್ಕೋಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ, ಮನೆ ಮುಂದೆನೇ ಬಂದು ಹಾಕ್ಕೊಡ್ತಾರೆ. ಹಾಗೆ ನಿಮ್ಗೆ ಯಾರಿಗಾರು ಗೊತ್ತಿರೋರು ಅಕ್ಕಪಕ್ಕ ಯಾರಾದರೂ ಹಾಕಿಸ್ಕೋಬೇಕು ಅಂತಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಹಾಕಿಸ್ಕೊಳ್ಳಿ. ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಈ ವಿಡಿಯೋ ತಲುಪಲಿ ಅನ್ನೋದೇ ನಮ್ಮ ಆಸೆ. ನೋಡ್ತಾ ಇರ್ಬೋದು, ಇದು ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಲುಕ್ ಆಗಿ ಕಾಣಿಸ್ತಿದೆ ಮನೆ ಅಂತೂ. ತುಂಬ ಖುಷಿ ಆಯಿತು. ಸೊ ಈ ಥರ ಹಾಕಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಮಳೆ ಬಂದರೂ, ಗಾಳಿ ಬಿಸಿಲು ಏನೇ ಬಿದ್ದರೂ ಸಹ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಮನೆಗೆ ಧೂಳು ಬರೋದೆಲ್ಲ ಅವಾಯ್ಡ್ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಇದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ನೋಡ್ತಿದ್ದೀರಲ್ವ, ಪಕ್ಕದಲ್ಲಿ ಒಂದು ಸ್ಕ್ರೀನ್ ಹಾಕ್ಸ್ಕೊಂಡಿದ್ದೀವಿ. ಅದರ ಗ್ರೀನ್ ಕಲರ್ದು ಚಾಪೆ ಥರ. ಸೊ ಅದ್ರ ದಾರ ಎಲ್ಲ ಕಿತ್ತೋಗ್ಬಿಡ್ತು. ಸೊ ಹಂಗಾಗಿ ಅದ್ರ ಪಕ್ಕದಲ್ಲೇ ಈ ಥರದ್ದು ಹಾಕ್ಸ್ಕೊಂಡಿದ್ದೀವಿ. ಅದು ಕಲರ್ ಎಲ್ಲ ಸೇಡ್ ಆಗೋಯ್ತು. ಹಾಗೆ ಅದು ತಂದಾಗ ತುಂಬ ಗ್ರೀನ್ ಕಲರ್ಲಿತ್ತು. ಇವಾಗೆಲ್ಲ ಕಲರ್ ಎಲ್ಲ ಹೋಗ್ಬಿಟ್ಟಿದೆ ಅಷ್ಟೇ. ಹಾಕಿಸ್ಕೋತೀವಿ. ಆದರೆ ಸ್ವಲ್ಪ ದಿನ ಬಾಳಿಕೆ ಬರೋಂಥದ್ದು ಹಾಕಿಸ್ಕೊಂತು ಅಂದರೆ ತುಂಬ ದಿನ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಂಗಾಗಿ ಈ ರೀತಿದು ಹಾಕಿಸ್ಕೊಂಡು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮನೆ ಲುಕ್ಕೇ ಚೇಂಜ್ ಆಗಿಬಿಡ್ತು. ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಹಾಗೆ ಇದನ್ನು ನಾವು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಅದನ್ನು ರೋಲ್ ಮಾಡಿ ಇಟ್ಕೋಬೋದು. ಲಾಕ್ ಮಾಡೋ ಸಿಸ್ಟಮ್ ಇರುತ್ತೆ, ಅದನ್ನ ಲಾಕ್ ಮಾಡಿಕೊಂಡ್ರೆ ಆಯಿತು. ತುಂಬಾ ವರ್ತ್ ಅಂತಲೇ ಹೇಳ್ತೀನಿ. ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ನೀವು ಕೂಡ ಹಾಕಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಇದು ಯಾರಿಗೆ ಅವಶ್ಯಕತೆ ಇದೆ ವಿಡಿಯೋ ಅವ್ರಿಗೆ ತಲುಪಿಸಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ, ಅವರು ಕೂಡ ಹಾಕಿಸ್ಕೊಳ್ಳಿ. ನಿಮಗೆ ಹಾಗೆ ನೀವು ಎಷ್ಟು ಸ್ಕ್ವೇರ್ ಫೀಟ್ ಹಾಕಿಸ್ಕೊತೀರಾ ಅದ್ರ ಮೇಲೆ ಅವರು ಡಿಸ್ಕೌಂಟ್ ಕೊಡ್ತಾರೆ. ತುಂಬ ಜಾಸ್ತಿ ಏನಾರು ಹಾಕ್ಸ್ಕೊಂತು ಅಂದರೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಇನ್ಯಾಕೆ ತಡ ಮಾಡ್ತೀರಾ, ಬೇಗ ಬೇಗ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಹಾಕಿಸ್ಕೊಳ್ಳಿ. ಫಸ್ಟೇ ನೋಡ್ಕೊಬಿಡಿ ಯಾವ ರೀತಿ ಲಾಕ್ ಮಾಡೋದು, ಯಾವ ರೀತಿ ಓಪನ್ ಮಾಡೋದೆಲ್ಲ ಅವರೇ ಹೇಳ್ಕೊಡ್ತಾರೆ. ಸೊ ಈ ರೀತಿ ಮಾಡಿಕೊಂಡ್ರೆ ಆಯಿತು. ಹಾಗೆ ಆ ಕಡೆ ಈ ಕಡೆ ದಾರ ಕೊಟ್ಟಿರ್ತಾರಲ್ವ, ಅದು ಕೆಳಗಡೆ ಕಳ್ಕೊಬಾರ್ದು, ಇಲ್ಲಾಂತಂದರೆ ಅದು ರೋಲ್ ಆಗೋದಿಲ್ಲ. ನಾವು ಮಿಸ್ಟೇಕ್ ಮಾಡಿದ್ದೆ ಅದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ.